ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಶಾಸಕ ವರ್ಸಸ್ ಈಗ ಸಚಿವರ ಸಮರ ಇದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ವಿರುದ್ಧ ಗುಬ್ಬಿ ಶಾಸಕರಾದಂತ ಶ್ರೀನಿವಾಸ್ ಅವರು ಈಗ ವಾಗ್ದಾಳಿಯನ್ನ ನಡೆಸ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಚಿವ ರಾಜಣ್ಣ ವಿರುದ್ಧ ಗುಬ್ಬಿ ಶಾಸಕ ಶ್ರೀನಿವಾಸ್ ಗರಂ ಆಗಿದ್ದಾರೆ. ಬಾಯಿ ಚಟಕ್ಕೆ ಏನನ್ನು ಮಾತನಾಡಬಾರದು, ಹನಿ ಹುಡ್ಕೊಂಡು ಹೋದ್ರೆ ಟ್ರ್ಯಾಪ್ ಆಗ್ತೀವಿ, ತೆಪ್ಪಗೆ ಮನೆಯಲ್ಲಿದ್ರೆ ಇವೆಲ್ಲ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ಆಗ್ತಾ ಇದ್ದಂತೆ ಯಾಕೆ ದೂರು ಕೊಡ್ಲಿಲ್ಲ ಕೆಎನ್ ರಾಜಣ್ಣ? ಇವೆಲ್ಲ ಪೊಲಿಟಿಕಲ್ ಗಿಮಿಕ್ ಅಂತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಅದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಗುಬ್ಬಿ ಶ್ರೀನಿವಾಸ್ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಇನ್ನೇನೇನೆಲ್ಲ ಅಂದಿದ್ದಾರೆ ಕೇಳಿ. ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಗುಬ್ಬಿ ವಾಸಣ್ಣ ಅಂತಾನೆ ಫೇಮಸ್, ತುಮಕೂರಿನಲ್ಲಿ ಅಜಯ ನಾಯಕರು ಅಂತಾನೂ ಕೂಡ ಅವರು ಫೇಮಸ್. ಅವರನ್ನ ನಾನು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿಸ್ತಾ ಹೋಗ್ತೇನೆ. ನಮಸ್ಕಾರ ವಾಸಣ್ಣ ಅವರೇ. ನಮಸ್ಕಾರ ಸರ್, ತುಮಕೂರು ಜಿಲ್ಲೆ ಹಲವು ವಿಚಾರಗಳಿಗೆ ಭಾರಿ ಸದ್ದಾಗ್ತಾ ಇದೆ. ಹನಿ ಟ್ರ್ಯಾಪ್, ಮತ್ತೊಂದು ಮಗದೊಂದು ಅಂತ ಹೇಳಿ ನಿಮ್ಮ ಕಾಂಗ್ರೆಸ್ನಲ್ಲೂ ಸಿಕ್ಕಾಪಟ್ಟೆ ಬೆಳವಣಿಗೆ, ಬದಲಾವಣೆ ಏನೇನೋ ಆಗ್ತಾ ಇದೆ. ಹೇಗೆ ನೋಡ್ತಾ ಇದ್ರಿ ಇದನ್ನೆಲ್ಲ ತಾವು? ಸರ್, ನಾವು ಸಮಚಿತ್ತದಿಂದ ಇದ್ದೀವಿ. ಏನೇನು ಈ ಬೆಳವಣಿಗೆಗಳು ಆಗ್ತಾ ಇದಾವೆ, ಇವೇನೇನು ನಡೀತಾ ಇದಾವೆ, ಇವೇನು ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದರಿಂದ ತೊಂದರೆ ಆಗಲ್ಲ. ಇದು ಕೆಲವರು ಸುಮ್ಮನೆ ಅವರ ಬಾಯಿ ಚಟಕ್ಕೋಸ್ಕರ ಮಾಡ್ಕೊಂತಕ್ಕಂಥ ಕೆಲಸಗಳಿಗೂ ಅಷ್ಟೇ. ಇದರಿಂದ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ. ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಸರ್, ಕೆಲವು ನೇರ ಪ್ರಶ್ನೆಗಳನ್ನ ಕೇಳ್ತೀನಿ. ರಾಜಣ್ಣ ಅವರು ಹನಿ ಟ್ರ್ಯಾಪ್ ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಅವ್ರ ಮಗ ರಾಜೇಂದ್ರ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಇದನ್ನು ಸದನದಲ್ಲಿ ಮಾತಾಡುವಂತ ಹೇಳಿದಾಗಲೇ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಅಂತ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರ ಸಮ್ಮುಖದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಮಾತಾಡಿದವರು ಕಂಪ್ಲೇಂಟ್ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಯತ್ನಿಸಿದ್ರು ಅಂತ ಹೇಳಿ. ಸೊ ಇದ್ಯಾಕೆ ಈ ರೀತಿ ಬದಲಾವಣೆ? ಏನಾದ್ರೂ ಒತ್ತಡ ಬಂತ, ಹೇಗೆ ಅಂತ? ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲದ ವಿಚಾರ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆತರ ಹೇಳಿರಲ್ಲ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಆದ್ರೆ ಈ ನಾಗರಿಕರು ನೋಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಅಷ್ಟೊಂದು ಮೂರ್ಖರೇನಲ್ಲ, ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನೇನು ಬೆಳವಣಿಗೆಗಳು, ಯಾವ್ಯಾವ ಎಂತೆಂತ ಬೆಳವಣಿಗೆಗಳಿದಾವೆ, ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಅವರೇ ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ನೀವು ನೋಡಿದಂಗೆ ಇದು ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನಿದು ರಾಜಣ್ಣ ಅವರ ಪೊಲಿಟಿಕಲ್ ಗಿಮಿಕ್? ಗೊತ್ತಿಲ್ಲ ಸರ್, ಅದು ಅವ್ರನ್ನೇ ಕೇಳ್ಬೇಕು. ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು, ತಿರ್ಗಾ ನಾನೊಂದು ಹೇಳೋದು, ಅವರೊಂದು ಹೇಳೋದು, ಅವೆಲ್ಲ ಗೊಂದಲಕ್ಕೆ ಕಾರಣ. ಈಗಾಗಲೇ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನಾಳೆ ಕಳೆದ ಒಂದು 3-4 ಡೇಸ್ ಬ್ಯಾಕ್ ಎಲ್ಲ ಮಾಧ್ಯಮದ ಮುಖೇನ ಹೇಳಿದ್ದೀನಿ. ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಕಾರ್ಯಕರ್ತರಿರ್ಬೋದು, ಯಾರು ಕೂಡ ಈ ವಾಟ್ಸಪ್, ಯೂಟ್ಯೂಬ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅವ್ರ ಮೇಲೆ ಅವ್ರ ಕೆಸರಾಚಾಟ ಅದೇ ರೀತಿ ಮಾಡ್ತಾ ಇದ್ದಾರೆ. ಅವ್ಯಾವು ಮಾಡಬೇಡಿ ಅಂತ ಹೇಳಿದೀವಿ. ಇದು ಪೊಲಿಟಿಕಲಿ ನಾವು ರಾಜಕಾರಣದಾಗ ಇರ್ತಕ್ಕಂಥವ್ರು ಸಮಾಜಕ್ಕೆ ಮಾದರಿಯಾಗಿ ನಡ್ಕೊಬೇಕಾಗುತ್ತೆ. ನಾವು ಏನೇನೋ ಹೇಳಿ ಗಾಳಿಯಲ್ಲಿ ಗುಂಡೊಡಿಯತಕ್ಕಂಥದ್ದು ಆಗಬಾರ್ದು. ನಾವು ಅಟ್ಲೀಸ್ಟ್ ನಮ್ಗೆ ಓಟ್ ಹಾಕಿರೋ ಜನಕ್ಕೆ ಅಟ್ಲೀಸ್ಟ್ ನಾವು ನ್ಯಾಯಯುತವಾಗಿ ನಡೀತಾವನೆ, ನಾವು ಓಟ್ ಹಾಕಿರೋ ಒಬ್ಬ ಶಾಸಕ ಅಂತಕ್ಕಂಥದ್ದು ಭಾವನೆ ಅವರಲ್ಲಿ ಮೂಡ್ ಬರಬೇಕು. ಆ ರೀತಿ ನಮ್ಮ ನಡವಳಿಕೆಗಳಿರಬೇಕು. ನಮ್ಮನ್ನು ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ನಮ್ಮನ್ನ ಗಮನಿಸ್ತಾ ಇರ್ತಾರೆ ಪೊಲಿಟಿಕ್ಸ್ ಅಲ್ಲಿ. ಈಗ ನಾವು ಕೂಡ ಹಿಂದೆ ನಾವು ಬೆಳೀತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಹನೀಯರನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಬೆಳೆದಿರ್ತಕ್ಕಂಥವ್ರು. ನಾವು ಕೂಡ ಅದೇ ರೀತಿ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಹೋಗಿದ್ರು ನನಗೆ ಓಟ್ ಹಾಕಿರೋ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾವು ನಡ್ಕೊಬೇಕಾಗುತ್ತೆ. ರಾಜಕಾರಣದಾಗ ಇರ್ತಕ್ಕಂಥವ್ರು ಇವತ್ತು ರಾಜಕಾರಣದಾಗ ಇರ್ತೀವಿ, ನಾಳೆ ಇರಲ್ಲ. ಇವತ್ತು ನನಗೆ ಅಧಿಕಾರ ಇರುತ್ತೆ, ನಾಳೆ ಇನ್ನೊಬ್ಬಂಗೆ ಅಧಿಕಾರ ಇರುತ್ತೆ. ಅಧಿಕಾರ ಯಾರಿಗಾನ ಇರಲಿ, ಅದು ಮುಖ್ಯ ಅಲ್ಲ. ಅದು ನಮ್ಮ ನಡವಳಿಕೆಗಳು ಮುಖ್ಯವಾಗಿರ್ಬೇಕಾಗುತ್ತೆ. ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸ ಆಗ್ತಾ ಇದೆಯಾ ಇವರಿಂದ? ಗೊತ್ತಿಲ್ಲ. ಅದನ್ನ ಮುಂದೆ ಈಗ ಎಂಕ್ವೈರಿ ಕೊಟ್ಟಿದ್ದಾರೆ, ಎಂಕ್ವೈರಿ ಆಗುತ್ತೆ. ಅವ್ರು ಕಂಪ್ಲೇಂಟ್ ಕೊಡಬೇಕಾಯ್ತು. ಈಗ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, 48 ಸಿಡಿಗಳಿದ್ದಾವೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಡಬೇಕಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಒಳ್ಳೆ ತನಿಖೆ ಆಗೋದು ಅಂತ ನಾನು ಭಾವಿಸ್ತೀನಿ. ಮುಂದೆ ಈ ರೀತಿ ಯಾರಿಗೂ ಆಗಬಾರ್ದು. ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಶಾಸಕ ವರ್ಸಸ್ ಈಗ ಸಚಿವರ ಸಮರ ಇದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ವಿರುದ್ಧ ಗುಬ್ಬಿ ಶಾಸಕರಾದಂತ ಶ್ರೀನಿವಾಸ್ ಅವರು ಈಗ ವಾಗ್ದಾಳಿಯನ್ನ ನಡೆಸ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಚಿವ ರಾಜಣ್ಣ ವಿರುದ್ಧ ಗುಬ್ಬಿ ಶಾಸಕ ಶ್ರೀನಿವಾಸ್ ಗರಂ ಆಗಿದ್ದಾರೆ. ಬಾಯಿ ಚಟಕ್ಕೆ ಏನನ್ನು ಮಾತನಾಡಬಾರದು, ಹನಿ ಹುಡ್ಕೊಂಡು ಹೋದ್ರೆ ಟ್ರ್ಯಾಪ್ ಆಗ್ತೀವಿ, ತೆಪ್ಪಗೆ ಮನೆಯಲ್ಲಿದ್ರೆ ಇವೆಲ್ಲ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ಆಗ್ತಾ ಇದ್ದಂತೆ ಯಾಕೆ ದೂರು ಕೊಡ್ಲಿಲ್ಲ ಕೆಎನ್ ರಾಜಣ್ಣ? ಇವೆಲ್ಲ ಪೊಲಿಟಿಕಲ್ ಗಿಮಿಕ್ ಅಂತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಅದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಗುಬ್ಬಿ ಶ್ರೀನಿವಾಸ್
ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಇನ್ನೇನೇನೆಲ್ಲ ಅಂದಿದ್ದಾರೆ ಕೇಳಿ. ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ಗುಬ್ಬಿ ವಾಸಣ್ಣ ಅಂತಾನೆ ಫೇಮಸ್, ತುಮಕೂರಿನಲ್ಲಿ ಅಜಯ ನಾಯಕರು ಅಂತಾನೂ ಕೂಡ ಅವರು ಫೇಮಸ್. ಅವ್ರನ್ನ ನಾನು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿಸ್ತಾ ಹೋಗ್ತೇನೆ. ನಮಸ್ಕಾರ ವಾಸಣ್ಣ ಅವರೇ. ನಮಸ್ಕಾರ ಸರ್, ತುಮಕೂರು ಜಿಲ್ಲೆ ಹಲವು ವಿಚಾರಗಳಿಗೆ ಭಾರಿ ಸದ್ದಾಗ್ತಾ ಇದೆ. ಹನಿ ಟ್ರ್ಯಾಪ್, ಮತ್ತೊಂದು ಮಗದೊಂದು ಅಂತ ಹೇಳಿ ನಿಮ್ಮ ಕಾಂಗ್ರೆಸ್ನಲ್ಲೂ ಸಿಕ್ಕಾಪಟ್ಟೆ ಬೆಳವಣಿಗೆ, ಬದಲಾವಣೆ ಏನೇನೋ ಆಗ್ತಾ ಇದೆ. ಹೇಗೆ ನೋಡ್ತಾ ಇದ್ರಿ ಇದನ್ನೆಲ್ಲ ತಾವು? ಸರ್, ನಾವು ಸಮಚಿತ್ತದಿಂದ ಇದ್ದೀವಿ. ಏನೇನು ಈ ಬೆಳವಣಿಗೆಗಳು ಆಗ್ತಾ ಇದಾವೆ, ಇವೇನೇನು ನಡೀತಾ ಇದಾವೆ, ಇವೇನು ಕೂಡ ಪಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದರಿಂದ ತೊಂದರೆ ಆಗಲ್ಲ. ಇದು ಕೆಲವರು ಸುಮ್ಮನೆ ಅವರ ಬಾಯಿ ಚಟಕ್ಕೋಸ್ಕರ ಮಾಡ್ಕೊಂತಕ್ಕಂಥ ಕೆಲಸಗಳಿಗೂ ಅಷ್ಟೇ. ಇದರಿಂದ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ. ಸಿದ್ದರಾಮಯ್ಯನವರು ಮುಂದುವರಿತಾರೆ. ಸರ್, ಕೆಲವು ನೇರ ಪ್ರಶ್ನೆಗಳನ್ನ ಕೇಳ್ತೀನಿ. ರಾಜಣ್ಣ ಅವರು ಹನಿ ಟ್ರ್ಯಾಪ್ ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಅವ್ರ ಮಗ ರಾಜೇಂದ್ರ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಇದನ್ನು ಸದನದಲ್ಲಿ ಮಾತಾಡುವಂತ ಹೇಳಿದಾಗಲೇ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಅಂತ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರ ಸಮ್ಮುಖದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಮಾತಾಡಿದವರು ಕಂಪ್ಲೇಂಟ್ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಅಟೆಂಪ್ಟ್ ಟು ಮರ್ಡರ್, ಕೊಲೆಗೆ ಯತ್ನಿಸಿದ್ರು ಅಂತ ಹೇಳಿ. ಸೊ ಇದ್ಯಾಕೆ ಈ ರೀತಿ ಬದಲಾವಣೆ? ಏನಾದ್ರೂ ಒತ್ತಡ ಬಂತ, ಹೇಗೆ ಅಂತ? ಸರ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಇದು ಗೊತ್ತಿಲ್ಲದ ವಿಚಾರ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆತರ ಹೇಳಿರಲ್ಲ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಆದ್ರೆ ಈ ನಾಗರಿಕರು ನೋಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಅಷ್ಟೊಂದು ಮೂರ್ಖರೇನಲ್ಲ. ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನೇನು ಬೆಳವಣಿಗೆಗಳು, ಯಾವ್ಯಾವ ಎಂತೆಂತ ಬೆಳವಣಿಗೆಗಳಿದಾವೆ, ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಅವರೇ ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ನೀವು ನೋಡಿದಂಗೆ ಇದು ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನಿದು ರಾಜಣ್ಣ ಅವರ ಪೊಲಿಟಿಕಲ್ ಗಿಮಿಕ್? ಗೊತ್ತಿಲ್ಲ ಸರ್, ಅದು ಅವ್ರನ್ನೇ ಕೇಳಬೇಕು. ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು, ತಿರ್ಗಾ ನಾನೊಂದು ಹೇಳೋದು, ಅವರೊಂದು ಹೇಳೋದು, ಅವೆಲ್ಲ ಗೊಂದಲಕ್ಕೆ ಕಾರಣ. ಈಗಾಗಲೇ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನಾಳೆ ಕಳೆದ ಒಂದು 3-4 ಡೇಸ್ ಬ್ಯಾಕ್ ಎಲ್ಲ ಮಾಧ್ಯಮದ ಮುಖೇನ ಹೇಳಿದ್ದೀನಿ. ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಕಾರ್ಯಕರ್ತರಿರ್ಬೋದು, ಯಾರು ಕೂಡ ಈ ವಾಟ್ಸಪ್, ಯೂಟ್ಯೂಬ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅವ್ರ ಮೇಲೆ ಅವ್ರ ಕೆಸರಾಚಾಟ ಅದೇ ರೀತಿ ಮಾಡ್ತಾ ಇದ್ದಾರೆ. ಅವ್ಯಾವು ಮಾಡಬೇಡಿ ಅಂತ ಹೇಳಿದೀವಿ. ಇದು ಪೊಲಿಟಿಕಲಿ ನಾವು ರಾಜಕಾರಣದಾಗ ಇರ್ತಕ್ಕಂಥವ್ರು ಸಮಾಜಕ್ಕೆ ಮಾದರಿಯಾಗಿ ನಡ್ಕೊಬೇಕಾಗುತ್ತೆ. ನಾವು ಏನೇನೋ ಹೇಳಿ ಗಾಳಿಯಲ್ಲಿ ಗುಂಡೊಡಿಯತಕ್ಕಂಥದ್ದು ಆಗಬಾರ್ದು. ನಾವು ಅಟ್ಲೀಸ್ಟ್ ನಮ್ಗೆ ಓಟ್ ಹಾಕಿರೋ ಜನಕ್ಕೆ ಅಟ್ಲೀಸ್ಟ್ ನಾವು ನ್ಯಾಯಯುತವಾಗಿ ನಡೀತಾವನೆ, ನಾವು ಓಟ್ ಹಾಕಿರೋ ಒಬ್ಬ ಶಾಸಕ ಅಂತಕ್ಕಂಥದ್ದು ಭಾವನೆ ಅವರಲ್ಲಿ ಮೂಡ್ ಬರಬೇಕು. ಆ ರೀತಿ ನಮ್ಮ ನಡವಳಿಕೆಗಳಿರಬೇಕು. ನಮ್ಮನ್ನು ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ನಮ್ಮನ್ನ ಗಮನಿಸ್ತಾ ಇರ್ತಾರೆ ಪೊಲಿಟಿಕ್ಸ್ ಅಲ್ಲಿ. ಈಗ ನಾವು ಕೂಡ ಹಿಂದೆ ನಾವು ಬೆಳೀತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಹನೀಯರನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಬೆಳೆದಿರ್ತಕ್ಕಂಥವ್ರು. ನಾವು ಕೂಡ ಅದೇ ರೀತಿ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಹೋಗಿದ್ರು ನನಗೆ ಓಟ್ ಹಾಕಿರೋ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾವು